ಎಲ್ಲರಿಗೂ ನಮಸ್ಕಾರಗಳು. ಮಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ T20 ಪೋಸ್ಟ್ ಮ್ಯಾಚ್ ಚಾನಲ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಸೌತ್ ಆಫ್ರಿಕಾ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ. ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂತ ಸೌತ್ ಆಫ್ರಿಕಾ ತಂಡ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಕೂಡ ಬರ್ತಾರೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಓಪನ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಅವರು ಇವರು ಮಾರ್ಕೋ ಜಾನ್ಸನ್ ಸೆಕೆಂಡ್ ಬಾಲ್ಗೆ ಆದ್ರೆ ಔಟ್ ಆಗ್ತಾರ ಅಂತ ಹೇಳ್ಬೋದು ಮತ್ತು ಈ ಮ್ಯಾಚ್ ಕೂಡ ಡಕ್ಔಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಬಂತು ಅಂತಂದ್ರೆ ತಿಲಕ್ ವರ್ಮಾ ಬರ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅಂತೂ ಎಲ್ಲ ಸೌತ್ ಆಫ್ರಿಕಾ ಬೌಲರ್ಗಳಿಗೆ ನಾಯಿ ಹೊಡೆದ್ರು ಅಂತ ಹೇಳ್ಬೋದು ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಸೌತ್ ಆಫ್ರಿಕಾ ತಂಡದ ಬೌಲರ್ಸ್ ಗಳಿಗೆ ಚೆಚ್ಚೆ ಆದ್ರೆ ಬಿಸಾಕಿದ್ರು. ಇಲ್ಲಿ ಇವರು ಅಭಿಷೇಕ್ ಶರ್ಮಾ 25 ಬಾಲ್ ಅಲ್ಲಿ 50 ರನ್ ಆದ್ರೆ ಹಾಫ್ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ 5 6 ಮತ್ತು 3 4 ಆದ್ರೆ ಸೇರಿದ್ದವು. ಆನಂತರ ಅಭಿಷೇಕ್ ಶರ್ಮಾ ಕ್ರೀಸ್ ಔಟ್ ಆದ್ರೆ ಆಗ್ತಾರೆ, ಅದು ಕೇಶವ್ ಮಹಾರಾಜ್ಗೆ ಆದ್ರೆ ಅದು ಮಿಸ್ ಟೈಮ್ ಆಗಿ ಕ್ರೀಸ್ ಔಟ್ ಕೂಡ ಆದ್ರು ಮತ್ತು ಆನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಏನು ಅಂತ ಪರ್ಫಾರ್ಮ್ ಕೂಡ ಮಾಡಲಿಲ್ಲ ಮತ್ತು ಅವರು ಕೂಡ ಹೊಡಿಯಕ್ಕೆ ಹೋಗಿ ಔಟ್ ಆದ್ರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದಂತ ಹಾರ್ದಿಕ್ ಪಾಂಡ್ಯ ಕೂಡ ಅವರು ಕೂಡ 3 ಬೌಂಡ್ರಿ ಹೊಡೆದು 18 ರನ್ ಆದ್ರೆ ಹೊಡಿತಾರೆ. ಹಾರ್ದಿಕ್ ಪಾಂಡ್ಯ ಕೂಡ ಹೊಡಿಯಕ್ಕೆ ಹೋಗಿ ಔಟ್ ಆಗಿದ್ದ ಅಂತಾನೆ ಹೇಳ್ಬೋದು. ಒಂದ್ ಎಂಡಲ್ಲಿ ಈ ಕಡೆ ತಿಲಕ್ ವರ್ಮಾ ಮಾತ್ರ ಸಖತ್ತಾಗಿ ಕ್ರೀಸ್ ಹಚ್ಚಿ ನಿಂತಿದ್ರ ಅಂತಾನೆ ಹೇಳ್ಬೋದು. ಇನ್ನು ತಿಲಕ್ ವರ್ಮಾ ಅವರು ಈ ಮ್ಯಾಚ್ ಅಲ್ಲಿ ಸೆಂಚುರಿ ಕೂಡ ಹೊಡಿತಾರೆ. ಇವರು 56 ಬಾಲ್ಗಳಲ್ಲಿ 107 ರನ್ ಮತ್ತು ಇದರಲ್ಲಿ ಬಂದ್ಬಿಟ್ಟು 8 6 ಮತ್ತು 7 4ಗಳು ಸೇರಿವ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಿನ್ನೆ ಸೌತ್ ಆಫ್ರಿಕಾ ತಂಡದ ಬೌಲರ್ಸ್ ಗಳಿಗೆ ಯಾರಾದ್ರೂ ಸಖತ್ತಾಗಿ ಹೊಡೆದಿದ್ದ ಅಂದ್ರೆ ಅದು ತಿಲಕ್ ವರ್ಮಾ ಅವರು ಸಖತ್ತಾಗಿ ಬ್ಯಾಟ್ ಬೀಸಿದ್ರು ಅಂತಾನೆ ಹೇಳ್ಬೋದು. ಆ ನಂತರ ಬಂದಂತ ರಿಂಕು ಸಿಂಗ್ ಕೂಡ ಅಂತ ಪರ್ಫಾರ್ಮೆನ್ಸ್ ಮಾಡಲ್ಲ, ಅವರು ಕೂಡ ಹೊಡಿಯಕ್ಕೆ ಹೋಗಿ ಔಟ್ ಆದ್ರು. ಬರ್ತಿದ್ದಂಗೆ ರಮನ್ದೀಪ್ ಸಿಂಗ್ ಈ ಮ್ಯಾಚ್ ನಲ್ಲಿ ರಮನ್ದೀಪ್ ಸಿಂಗ್ ಅವ್ರದ್ದು ಡೆಬ್ಯೂ ಮ್ಯಾಚ್ ಆಗಿತ್ತು ಮತ್ತು ರಮನ್ದೀಪ್ ಸಿಂಗ್ ಅವರು ಬರ್ತಿದ್ದಂಗೆ 1 6 ಆದ್ರೆ ಹೊಡಿತಾರೆ, ಅದು ಕೂಡ ಸಖತ್ತಾಗಿತ್ತು ಮತ್ತು ಸೂಪರ್ ಶಾಟ್ ಅಂತಾನೆ ಹೇಳ್ಬೋದು. ರಮನ್ದೀಪ್ ಸಿಂಗ್ ಕೂಡ ಕೊನೆಯ ಬಾಲ್ ಅಲ್ಲಿ ರನ್ಔಟ್ ಆಗ್ತಾರೆ, ಅದು ಕೂಡ 2 ರನ್ ಓಡಕ್ ಹೋಗಿ ರನ್ಔಟ್ ಆದ್ರೆ ಆಗ್ತಾರೆ. ಇನ್ನು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ನಮ್ಮ ಭಾರತ ಬಂದ್ಬಿಟ್ಟು 219 ರನ್ ಆದ್ರೆ ಹೊಡಿತಾರೆ, 220ಕ್ಕೆ ಟಾರ್ಗೆಟ್ ಆದ್ರೆ ಕೊಡ್ತಾರೆ. ಇನ್ನು ಸೌತ್ ಆಫ್ರಿಕಾ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ಅಂತ ಬೌಲಿಂಗ್ ನಲ್ಲಿ ಯಾರಪ್ಪ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಅದು ಮಾರ್ಕೋ ಜಾನ್ಸನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಳ್ಳೆ ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡಿದ್ರು ಮತ್ತು ಸಂಜು ಸ್ಯಾಮ್ಸನ್ ಅವರನ್ನು ಡಕ್ಔಟ್ ಕೂಡ ಮಾಡಿದ್ರು. ಇನ್ನು ಕೇಶವ್ ಮಹಾರಾಜ್ 2 ವಿಕೆಟ್ ತೆಗೆದುಕೊಂಡ್ರೆ ಸಿಮಲೇನ್ ಅವರು ಕೂಡ 2 ವಿಕೆಟ್ ಆದ್ರೆ ತೆಕ್ಕೊಂಡ್ರು. ಇನ್ನು ಮಾರ್ಕೋ ಜಾನ್ಸನ್ ಕೂಡ 1 ವಿಕೆಟ್ ಆದ್ರೆ ತೆಕ್ಕೊಂಡ್ರು. ಆನಂತರ ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಎಲ್ಲರೂ 20 ಡಿಜಿಟ್ ಅಲ್ಲಿ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಯಾರು ಒಬ್ರು ಕೂಡ ಒಂದು ಒಳ್ಳೆ ನಾಕ್ ಆಡಲ್ಲ ಮತ್ತು ಕೊನೆಯಲ್ಲಿ ಹೆನ್ರಿಕ್ ಕ್ಲಾಸನ್ ಮತ್ತು ಇವರು ಮಾರ್ಕೋ ಜಾನ್ಸನ್ ಒಂದು ಒಳ್ಳೆಯ ಆಟ ಆಡಿದ್ರ ಅಂತಾನೆ ಹೇಳ್ಬೋದು. ಅದು ಮಾರ್ಕೋ ಜಾನ್ಸನ್ ಬಂದ್ಬಿಟ್ಟು 54 ರನ್, ಅದು 300 ಸ್ಟ್ರೈಕ್ ರೇಟ್ ನಲ್ಲಿ 54 ರನ್ ಹೊಡೆದ್ರ ಅಂತಾನೆ ಹೇಳ್ಬೋದು. ಆನಂತರ ಹೆನ್ರಿಕ್ ಕ್ಲಾಸನ್ ಅವರು ಕೂಡ 41 ರನ್ ಆಡಿ ಔಟ್ ಆದ್ರು ಮತ್ತು ಸ್ಟಬ್ಸ್ ಮಾರ್ಕ್ರಮ್ ಅವ್ರು ಯಾರು ಅಂತ ಹೇಳ್ಕೊಳ್ಳೋಂತ ಪರ್ಫಾರ್ಮ್ ಮಾಡಲ್ಲ. ಮತ್ತು ಇನ್ನು ನಮ್ಮ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ನಮ್ಮ ತಂಡದಲ್ಲಿ ಬೌಲಿಂಗ್ ಅಲ್ಲಿ ಯಾರಪ್ಪ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಅಂತಂದ್ರೆ ಸಖತ್ತಾಗಿ ಅಂತಲ್ಲ, ವಿಕೆಟ್ ಆದ್ರೆ ತೆಕ್ಕೊಂಡ್ರೆ ಅಂತಾನೆ ಹೇಳ್ಬೋದು. ಅದು 3 ವಿಕೆಟ್ ತೆಗೆದುಕೊಂಡಿದ್ದಾರೆ ಹರ್ಷದೀಪ್ ಸಿಂಗ್, ಅದು 9.67 ಎಕಾನಮಿಯಲ್ಲಿ ಇವರು 3 ವಿಕೆಟ್ ಆದ್ರೆ ಹರ್ಷದೀಪ್ ತೆಕ್ಕೊಂತಾರೆ ಮತ್ತು ಆನಂತರ ವರುಣ್ ಚಕ್ರವರ್ತಿ 2 ವಿಕೆಟ್ ತೆಕ್ಕೊಂಡ್ರೆ, ಅಕ್ಷರ್ ಪಟೇಲ್ ಅವರು 1 ವಿಕೆಟ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ತೆಕ್ಕೊಂಡ್ರೆ ಅಂತಾನೆ ಹೇಳ್ಬೋದು. ಇಲ್ಲಿ 2 ಕಡೆ ನೋಡ್ತಾ ಇದ್ದಂದ್ರೆ ಸ್ವಲ್ಪ ಬೌಲಿಂಗ್ ಅಲ್ಲಿ ಸೌತ್ ಆಫ್ರಿಕಾದ ಮೇಲ್ಗೈ ಅಂತಾನೆ ಹೇಳ್ಬೋದು, ಆದ್ರೂ ಕೂಡ ಅವರಲ್ಲಿ ಎಕ್ಸ್ಪೆನ್ಸಿವ್ ಆದ್ರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡದ್ದು ವಿಕೆಟ್ ಆದ್ರೆ ತೆಕ್ಕೊಂಡ್ರು, ಆದ್ರೆ ಎಕಾನಮಿ ಯಾರು ಮೇಂಟೈನ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ 2 ಟೀಮ್ಸ್ ನೋಡ್ತಾ ಇದ್ರೆ ಕಾಂಪಿಟೇಷನ್ ಆದ್ರೆ ಕೊಟ್ರು ಮತ್ತು ನಮ್ಮ ಭಾರತದ ಪರ ತಿಲಕ್ ವರ್ಮಾ ಅವರು ಸೆಂಚುರಿ ಹೊಡೆದ್ರೆ ಅವ್ರ ಕಡೆ ಯಾರು ಕ್ರೀಸ್ ಹಚ್ಚಿ ನಿಲ್ಲಲ್ಲ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಇದೀಗ ಥರ್ಡ್ T20 ಅನ್ನು ಗೆದ್ದಿದೆ ಮತ್ತು ಇದೀಗ 2.1 ಅಂತರದಿಂದ ಈ ಸರಣಿಯನ್ನು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತು ಇನ್ನೊಂದು ಕೊನೆಯ T20 ಬಾಕಿ ಇದ್ದು ಆ ಪಂದ್ಯದಲ್ಲಿ ಏನಾದ್ರು ನಮ್ಮ ಭಾರತ ತಂಡ ಗೆದ್ರೆ ಈ T20 ಸೀರೀಸ್ ಆದ್ರೆ ನಮ್ಮ ಭಾರತದ ವಶ ಆದ್ರೆ ಆಗುತ್ತೆ.